ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ, ನೀನೋದ ಮ್ಯಾಲಪ್ಪ ನಮ್ಮೆಲ್ಲರ ಪಾಲಪ್ಪ. ನಾಡ ತುಂಬ ನಡೆದೈತೆ ನಾಡಿಗೆ ಗೊತ್ತಾಗೈತೆ. 5ರಿಂದ 6 ಒಂದು ಪ್ರತಿಭಟನೆ ಮಾಡ್ಕೊಂಡಿದ್ದೀರಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಅವ್ರಿಗೆ ಮತ್ತೆ ನಿಮ್ಮ ಸಮುದಾಯದ ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರಿಗೆ ನಮ್ಮ ಸಮಸ್ಯೆ ಬೇಡಿಕೆ ಮನವಿ ಸಮಸ್ಯೆ ಹೇಳಿ ಸರ್. ನಿಮ್ದು ನಮ್ದು ಏನು ಸಮಸ್ಯೆ ಇಲ್ಲ ಸರ್, ಒಳಮೀಸಲಾತಿ ವರ್ಗೀಕರಣ ಜಾರಿ ಆಗಬೇಕು, ಅದೇ ಮೂಲ ನಮ್ಮ ಸಮಸ್ಯೆ. ಸುಮಾರು 25ರಿಂದ 35 ವರ್ಷಗಳ ಕಾಲ ನಾವು ನಿರಂತರವಾಗಿ ಎಲ್ಲಾ ರಂಗದಲ್ಲಿ ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೀವಿ ಇಡೀ ರಾಜ್ಯಾದ್ಯಂತೆ. ನಮಗೆ ಒಳಮೀಸಲಾತಿ ವರ್ಗೀಕರಣ ಪ್ರತ್ಯೇಕವಾಗಿ ಮಾದಿಗರ ಕೊಡ್ಬೇಕಂತೇಳಿ ನಮ್ದು ಆಗ್ರಹಿಸ್ತೀವಿ. ಅದ್ರ ಜೊತೆಗೆ ಏನ್ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಮೊನ್ನೆ 16ನೇ ತಾರೀಕಿಗೆ ನಿಮ್ಗೆ ನಾವು ಸಂವಿಧಾನ ಅಡಿಯಲ್ಲಿ ನಿಮ್ಗೆ ಏನಾದ್ರೂ ನಮ್ಗೆ ಒಳಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಆ ಭರವಸೆ ಈಗ ಮುಂದೂಡಿಕೆ ಆಗಿದೆ 19ನೇ ತಾರೀಕು ಅಂತ ಹೇಳಿ ಹೇಳಿದ್ದಾರೆ. 19ನೇ ತಾರೀಕು ಕೂಡ ಶಾಂತಿಯುತವಾಗಿ ನಾವು ಇರ್ತೀವಿ. 19ರ ನಂತರ ಏನಾದ್ರೂ ಮತ್ತೆ ಡೇಟನ್ನ ಮುಂದಕ್ಕೆ ಹಾಕಿದ್ದ ಕರೆವಾದ್ರೆ ಈ ರಾಜ್ಯದಲ್ಲಿ ಕೋರೆಗಾಂವ್ ವಿಜಯೋತ್ಸವ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಆಗುತ್ತಂತ ಹೇಳಿ ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಚಿವ ಸಂಪುಟದ ಎಲ್ಲಾ ಶಾಸಕರಿಗೂ ಎಚ್ಚರಿಕೆ ಗಂಟೆಯನ್ನು ಈ ಮೂಲಕ ಕೊಡಲು ಬಯಸುತ್ತೇನೆ ನಾನು. ಯಾಕಂತಂದ್ರೆ ಬಹಳ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದೀವಿ ಸರ್. ನಾವು ಈಗ ಇರ್ತಕ್ಕಂಥ ರಾಜಕಾರಣಿಗಳು ಎಲ್ಲಾ ಪಕ್ಷದ ರಾಜಕಾರಣಿಗಳನ್ನು ಕೂಡ ನಾವು ನೋಡಿದೀವಿ. ಎಲ್ರೂ ಕೂಡ ಮಲತಾಯಿ ಬೇಣವನ್ನು ನಮ್ಮ ಮಾದಿಗರಿಗೆ ಕಂಡಿದ್ದಾರೆ ಎಲ್ರೂ ಕೂಡ. ಈಗ ಕೊನೆ ಹಂತದಲ್ಲಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೀವೇನಾದ್ರೂ ಯಥಾವತ್ತ ಜಾರಿ ಮಾಡಿ ನೀವೇನಾದ್ರೂ ಮಾಡದೇ ಹೋದ್ರೆ ಕೊರೆಗಾಂವ್ ವಿಜಯೋತ್ಸವ ಕೊರೆಗಾಂವ್ ಇದೆ ಅಲ್ಲೇನು ಮಹಾರ ಸೈನಿಕರನ್ನು ಹೋರಾಟ ಮಾಡಿದ್ರೆ ಅದಕ್ಕಿಂತ ದುಪ್ಪಟ್ಟು ರಾಜ್ಯದಲ್ಲೇ ಅಲ್ಲಲ್ಕೊಲ್ಲಲಾಗ್ತಕ್ಕಂಥ ಕೆಲಸವನ್ನ ನಾವು ಮಾದಿಗರು ಮಾಡ್ತೀವಿ. ಯಾವುದೇ ರೀತಿ ಹಿಂಜರಲ್ಲ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ, ಸರ್ಕಾರಕ್ಕೆ ಮತ್ತೆ ಉಪಮುಖ್ಯಮಂತ್ರಿ ಕೂಡ ಈ ಮಾಧ್ಯಮದ ಮೂಲಕ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದು ನೀವು ಏನಾದ್ರೂ ಇದ್ರಾಗ ಮತ್ತೆ ಮೀನ ಅನಿಸಿದ್ರೆ ಸರಿಯಲ್ಲ ಸರ್, ಮುಂದಿನ ದಿನಮಾನಗಳಲ್ಲಿ ನಿಮಗೂ ಕೂಡ ಬಹಿಷ್ಕಾರ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ನಿಮಗೆ ಇದನ್ನ ಮಾಡಿಕೊಡ್ತೀವಿ ಸರ್. ಸರ್, ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ತಪ್ಪಿಲ್ಲ ಅನ್ಸುತ್ತೆ. ಒಬ್ರು ಮಠದ ಸ್ವಾಮೀಜಿಗಳು ಬೇಕಾಗಿಲ್ಲ, ನಿಮ್ಮ ಸಮುದಾಯದವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಬೇಕಾದ್ರೆ ನಿರಂತರವಾಗಿ ಮಾತಾಡ್ತಾರೆ. ಮೀಸಲಾತಿ ಬಗ್ಗೆ ಅವರು ಯಾಕೆ ಅಂತ ನಿಮ್ಮ ಪರದೆ ಇದು. ಈಗ ನಾನಾ ದಿಕ್ಕುಗಳಲ್ಲಿ ದಾರಿ ದಿಕ್ಕು ತಪ್ಪಿಸ್ತಾ ಇದ್ರಲ್ಲ ಸರ್. ನೋಡಿ ಸರ್, ನಾವು ಯಾವುದೇ ಸ್ವಾಮೀಜಿಗಳನ್ನ, ಯಾವುದೇ ಸಮಾಜದ ಸ್ವಾಮೀಜಿಗಳನ್ನ ನಾವು ಅತಿ ಸರ್ ಒಂದು ನಿಮಿಷ, ಯಾವುದೇ ಸಮಾಜದ ಸ್ವಾಮೀಜಿಗಳನ್ನ ನಾವು ಪ್ರೀತಿಯಿಂದ ಗೌರವಿಸ್ತೀವಿ. ನಮ್ಮ ಸಮಾಜ ಅದು ಗೌರವಿಸ್ತಕ್ಕಂತ ಕೆಲಸವನ್ನ ನಮ್ಮ ಮಾದಿಗ ಸಮಾಜ ಮಾಡ್ಕೊಂತ ಬಂದಿದೆ. ಹೀಗೆ ಯಾವುದೇ ಸ್ವಾಮೀಜಿಗಳು ತಮ್ಮ ಸಮಾಜದ ಬಗ್ಗೆ ವೈಯಕ್ತಿಕವಾಗಿ ತಮ್ಮ ಸಮಾಜದ ಬಗ್ಗೆ ಆತ ಮಾತಾಡ್ತಾನಂದ್ರ ಆತನ ಸ್ವಾಮಿ ಅಂತ ಕರೆಯಲ್ಲ ಸರ್, ಬೇರೆ ರೀತಿನ ಕರಿಬೇಕಾಗತ್ತೆ. ಹೌದಲ್ಲ? ಆತ ನಾವು ಸಾಮಾಜಿಕ ನ್ಯಾಯದಿಂದ ಯಾವ್ದೋ ನಂತರ ಹೆಂಗ್ ಕರೆಯಕ್ಕಾಗುತ್ತೆ ಸರ್? ಅವ್ರು ಏನ್ ಹೇಳ್ತಾರೆ, ಸ್ವಾಮೀಜಿಗಳು, ಮಠದ ಸ್ವಾಮೀಜಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅಂತ ಹೇಳ್ತಾರೆ. ಈಗ ಸರ್ ಅದನ್ನೇ ಹೇಳ್ತಾರೆ ನಾನು. ಬಾಬಾ ಸಾಹೇಬ್ ನಿಜವಾಗಲೂ ಅನುಯಾಯಿಗಳಾಗಿದ್ರೆ ಯಾವುದೇ ಸ್ವಾಮೀಜಿ ಇರ್ಲಿ, ದಲಿತ ಸ್ವಾಮೀಜಿ ಇರ್ಲಿ, ನಮ್ಮ ಎಲ್ಲಾ ಸ್ವಾಮೀಜಿಗಳನ್ನ ಒಳಗೊಂಡಂತೆ ಬಾಬಾ ಸಾಹೇಬ್ ನಿಜವಾದ ಅನುಯಾಯಿಗಳಾದ್ರೆ ಅವರು ಅವೆಲ್ಲಾ ಬಾಬಾ ಸಾಹೇಬ್ರ ಆಸೆಯಂತೆ ಮಾತಾಡ್ತಿದ್ರು. ಅವರು ಬಾಬಾ ಸಾಹೇಬ್ರ ಅನುಯಾಯಿಗಳ ಸ್ವಾಮೀಜಿ ಅಲ್ಲ, ಅವರು ವೈಯಕ್ತಿಕವಾಗಿ ತಮ್ಮ ಸಮಾಜದ ಸ್ವಾಮೀಜಿ ಅಂತೇಳಿ ಘಂಟಾಘೋಷವಾಗಿ ನಾವು ಹೇಳ್ಬೇಕಾಗತ್ತೆ. ನಿಜವಾಗ್ಲೂ ಅವ್ರನ್ನ ನಾವು ದೇವರ ಬಾಬಾ ಸಾಹೇಬ್ರನ್ನ ಅವ್ರ ರೂಪದಲ್ಲಿ ಕಾಣ್ತಕ್ಕಂಥ ಕೆಲಸವನ್ನ ನಮ್ಮ ಸಮುದಾಯ ಎಲ್ಲಾ ಸಮುದಾಯ ಮಾಡ್ಕೊಂತ ಬಂತು. ಈಗ ಗೊತ್ತಾಗಿದೆ ಅವ್ರ ಬಣ್ಣ. ಅದು ನಮ್ಮ ಸಮುದಾಯಕ್ಕೆ ನಮ್ಮ ಇದಕ್ಕರ ಬಾಬಾ ಸಾಹೇಬ್ರ ಒಂದು ಆಸೆ ಅಂತ ಅವ್ರ ಸ್ವಾಮೀಜಿ ಅಲ್ಲ, ಅವ್ರ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸ್ವಾಮೀಜಿ ಅಂತ ಹೇಳಿ ಈ ಮೂಲಕ ಹೇಳಲು ಬಯಸುತ್ತೇನೆ ಸರ್. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮತ್ತೆ ಅಡ್ವೊಕೇಟ್ ಆಗಿದ್ರು. ಓದಿ ಮಾಡಿ ಎಲ್ಲ
ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ. ಆದ್ರೂ ನಿಷ್ಠುರವಾಗಿರೋ ಪ್ರಶ್ನೆ ನೀವು ಅದೇ ರೀತಿ ಉತ್ತರ ಕೊಡಬೇಕು. ನಿಮ್ಮಲ್ಲಿ ನಿಮ್ಮ ಸ್ನೇಹಿತರು ಗೆಳೆಯರಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅವರನ್ನು ಅಷ್ಟೇ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಒಳ ಮೀಸಲಾತಿ ಜಾರಿಗೆನ ಒಂದು ತಿಂಗಳು ಅಷ್ಟು ಡಿಲೇ ಮಾಡೋ ತರ ಮಾಡ್ತಾ ಇದ್ದಾರೆ ಸರ್. ನಮ್ಮ ಸಮುದಾಯದವರು, ಮಾದಿಗ ಸಮುದಾಯದವರು ಯಾವುದೇ ರೀತಿ ಸರ್ ಒಂದ್ ನಿಮಿಷ ಕೇಳ್ರಿ. ನಿಜವಾಗ್ಲೂ ಮಾದಿಗ ಸಮುದಾಯದವರು ಯಾವುದೇ ರೀತಿ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಇದನ್ನ ದಿಕ್ತಪ್ಸತಕ್ಕಂಥ ಕೆಲಸವನ್ನ ಬೇರೆ ಜಾತಿಯವರು, ನಮ್ಗೆ ಅಪೋಸಿಟ್ ಇರ್ತಕ್ಕಂಥ ಜಾತಿಯವರು ಮಾಡ್ತಾ ಇರ್ಬೋದು. ಅದಕ್ಕೆ ನಾವು ಉತ್ತರ ಕೊಡಕ್ ಆಗಲ್ಲ ಸರ್. ಯಾಕಂತಂದ್ರೆ ನಮಗ್ ಬೇಕಾಗಿರೋ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ರೆ 19ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಮಾಡದೇ ಇದ್ರೆ ನಾವೇನ್ ಮಾಡ್ತೀವಿ, ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ತೀವಿ, ನಾವೇನ್ ಪ್ರತಿಭಟನೆ ಮಾಡ್ತೀವೋ, ಈ ಕೊರೆಗಳು ಏನು ಯುದ್ಧ ಆಗ್ತಲ್ಲ, ಆ ರೀತಿ ಯುದ್ಧ ಆಗುತ್ತೋ, ರಕ್ತಪಾತ ಆಗುತ್ತೋ, ಅದು ಏನು ಹೇಳಕ್ಕಾಗಲ್ಲ ಸರ್. 19ನೇ ತಾರೀಕು ಸರ್, ಇದುವರೆಗೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂತ ಬಂದಿದೀವಿ. ಇನ್ನು ಮುಂದೆ ಏನಾದ್ರೂ 19ನೇ ತಾರೀಕು ದಾಟ್ತಂದ್ರ 20-21ರಿಂದ ನಡೀತಕ್ಕಂಥ ಈ ರಾಜ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲೊಂದ್ಕೊಳ್ಳಾಗುತ್ತೆ ಸರ. ಇದು ಎಚ್ಚರಿಕೆಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸರ್. ಒಳ ಮೀಸಲಾತಿ ಜಾರಿಗೆ ಆದ್ರೆ 101 ಜಾತಿಗೂ ಬೆನಿಫಿಟ್ ಆಗುತ್ತೆ. ಮಾದಿಗ ಸಮುದಾಯನೇ ನೀವೇ ಬೆನಿಫಿಟ್ ತಗೊಂಡು ನಿಮ್ ಮನೆಗೆ ತಗೊಂಡು ಹೋಗಲ್ಲ. ಈ ಒಂದು 100 ಜಾತಿನಲ್ಲಿ ಕೆಲವೊಂದು ಜಾತಿಗಳಲ್ಲಿ ನಾನೇ ಮೇಲ್ಮಟ್ಟ ಅಂತ ತೋರಿಸ್ತಾ ಇದಾರೆ ಸರ್. ನಿಜವಾಗ್ಲೂ ಒಳ್ಳೆ ಕ್ವಶನ್ ಸರ್ ನಿಮ್ದು. ನಿಜವಾಗ್ಲೂ ನಾವು 35-40 ವರ್ಷಗಳ ಹೋರಾಟ ಮಾಡ್ಕೊಂತ ಬಂದ್ರೆ ನಮ್ಮ ಮಾದಿಗ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಸರ್ 101 ಜಾತಿ ಕೂಡ ನಾವು ನಮ್ಮ ಮಾದಿಗ ಸಮಾಜಕ್ಕೆ ಅಷ್ಟೇ ಹೋರಾಟ ಮಾಡ್ಕೊಂತ ಬಂದಿಲ್ಲ. ಶೋಷಿತ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗ ಕೂಡ 101 ಜಾತಿ ಕೂಡ ಒಳ ಮೀಸಲಾತಿ ಕೊಟ್ರೆ ಅವರ ಆರ್ಥಿಕದಿಂದ ಎಲ್ಲ ಶೈಕ್ಷಣಿಕವಾಗಿ ಒಂದು ನೌಕರಿಯಲ್ಲಾಗ್ಲಿ ಯಾವ ರಂಗದಲ್ಲಿ ಮೇಲ್ ಬರತಕ್ಕಂಥ ಕೆಲಸವನ್ನ ಆಗುತ್ತೆ ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೆ ನಾವು ಎಲ್ಲರಿಗೋಸ್ಕರ ಹೋರಾಟ ಮಾಡಿದೀವಿ. ಈಗ ನಮಗೆ ಅವರು ವಿರೋಧ ಮಾಡ್ತಾರಂದ್ರೆ ಅದು ಯಾವ ರೀತಿ ಸರ್ಕಾರ ಅದನ್ನ ವಿಚಾರ ಮಾಡಿ ಸಮೀಕ್ಷೆ ಮಾಡಿ ನೀಟಾದ ಒಂದು ನಮಗೆ ಪರಿಹಾರ ನ್ಯಾಯವನ್ನು ಕೊಡದೇ ಇದ್ರೆ ಅದನ್ನ ನಾವು ಹೇಳ್ಬೇಕಾಗುತ್ತೆ. ನಾವು ಹೇಳ್ಬೇಕಾಗಿಲ್ಲ, ಅದನ್ನ ಸರ್ಕಾರದವರು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಅವರು ಉತ್ತರ ಕೊಡ್ಬೇಕಾಗುತ್ತೆ. ಇದಕ್ಕೆ ನಮ್ದು ಉದ್ದೇಶ ಇಷ್ಟೇ, ನಮ್ಗೆ ಒಳ ಮೀಸಲಾತಿ ವರ್ಗೀಕರಣ ಆಗ್ಲೇಬೇಕು, ಅದನ್ನ ಆಗ್ರಹಿಸ್ತೀವಿ ಸರ್. ನನ್ನ ಹೆಸರು ಯಲ್ಲಪ್ಪ ಅಂತ ಹೇಳಿ ಸರ, ಕೊಪ್ಪಳ ಡಿಸ್ಟಿಕ್, ಕೊಪ್ಪಳ ತಾಲೂಕು ಸರ. ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಭೀಮವಾದ ರಾಜ್ಯ ಕೋರ್ ಕಮಿಟಿ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್. ಅರಸರಿಗೆ ನಾಚಿಕೆ ಬಂದೈತಪ್ಪ, ನಮ್ಮ ನಾಡು ಅರಸರಿಗೆ ನಾಚಿಕೆ ಬಂದೈತಪ್ಪ. ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ, ಇದಕ್ಕೆಲ್ಲ ಸಾಕ್ಷಿ ನಾವಪ್ಪ. ನಿಮ್ಮ ಕರಳ ಕುಡಿಯ ಕಂದ ಮಗಳಪ್ಪ, ಅಪ್ಪ ಸಾರಪ್ಪ ಮೋರಿ ಗುಂಡಿ ಯಾಕಪ್ಪ, ಅಮ್ಮ ಕೇಳಮ್ಮ ಬೀದಿ ಪೊರಕೆ ಬೇಡಮ್ಮ. ತಂಗಿ ವಾಲ್ಮೀಕಿ ಅಂತ ತೋಗಿ ತಳವ